ನೂರಾರು ವರ್ಷ ಸೌಭಾಗ್ಯವತಿಯಾಗಿ ಈ ಮನೆಯಲ್ಲಿ ಸಂತೋಷದಿಂದ ಓಡಾಡ್ಕೊಂಡಿರೋಮ್ಮ. ಇನ್ಮೇಲೆ ಇದು ನಿನ್ನ ಮನೆ, ನಾವೆಲ್ಲ ನಿನ್ನೋರು. ನಿನಗೆ ಒಳ್ಳೇದಾಗ್ಲಿ ಮಗಳೇ, ನಿನ್ನಿಂದ ಈ ಮನೆಗೂ ಒಳ್ಳೇದಾಗ್ಲಿ. ನಿಮ್ಮ ನಂಬಿಕೆನ ನಾನು ಖಂಡಿತ ಉಳಿಸ್ಕೋತೀನಿ. ನನಗೆ ಆ ನಂಬಿಕೆ ಇದೆ ಅಮ್ಮ. ನೋಡು, ಇನ್ಮೇಲೆ ನೀನು ಈ ಮನೆ ಸೊಸೆ ಅಲ್ಲ, ಈ ಮನೆ ಮಗಳು. ಒಂದು ಒಳ್ಳೆ ಹುಡುಗಿ ಈ ಮನೆಗೆ ಸೊಸೆಯಾಗಿ ಮಗಳಾಗಿ ಬರಲಿ ಅಂತ ನಾವಿಬ್ರು ಆಸೆ ಪಟ್ಟಿದ್ವಿ. ನೀನು ನಮ್ಮ ಮನೆಗೆ ಬಂದಿದ್ಯಾ. ನಿನ್ನ ಗಂಡನ ಹತ್ರ ಎಷ್ಟು ಕಷ್ಟ ಸುಖ ಹಂಚ್ಕೋತೀಯೋ ಅಷ್ಟೇ ಕಷ್ಟ ಸುಖನ ನನ್ನ ಹತ್ರನೂ ಹಂಚ್ಕೋಬೇಕು, ಆಯ್ತಾ? ನೋಡು, ಹಾಗೆಲ್ಲ ಕಣ್ಣೀರು ಹಾಕ್ಬಾರ್ದು. ನೀನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಆಮೇಲೆ ನೀನು ಏನೇನು ಮಾಡಬೇಕು ಅನ್ನೋದನ್ನು ನಾನು ನಿಂಗೆ ಹೇಳ್ಕೊಡ್ತೀನಿ, ಆಯಿತಾ? ಹೋಗು. ಏನಾಯ್ತು? ಯಾಕೋ ಇಷ್ಟು ಟೆನ್ಷನ್ನಲ್ಲಿದ್ದೀರಾ? ಯಾರ್ದೋ ಫೋನ್ ಬಂತು, ಇದ್ದಕ್ಕಿದ್ದ ಹಾಗೆ ಸೀರಿಯಸ್ ಆದ್ರಿ. ಏನ್ ವಿಷಯ? ನನಗೆ ಹೇಳೋ ಅಂಥದ್ದಾ? ನಾನು ನಿಮಗೆ ಸಹಾಯ ಮಾಡ್ಲಾ? ನೀವು ಇಷ್ಟೊಂದು ಪ್ರೀತಿಯಿಂದ ಹೇಳ್ಬಿಡಿ, ನನಗೆ ಎಲ್ಲ ಕೆಲಸನೂ ಮರ್ತೋಗ್ಬಿಡುತ್ತೆ. ಅಂದ್ರೆ ನೀವು ನೋಡ್ತಿದ್ರೆ ಮಾತಾಡ್ತಿದ್ರೆ ನನಗೆ ಯಾವ ಕೆಲಸಗಳು ನೆನಪಾಗಲ್ಲ. ಸದ್ಯ ನೀವು ಇವಾಗ ಪರಿಚಯ ಆಗಿದ್ದು ನನ್ನ ಅದೃಷ್ಟನಪ್ಪ. ಯಾಕೆ? ನೀವು ಮೊದಲೇ ಏನಾದರೂ ನನಗೆ ಪರಿಚಯ ಆಗಿದ್ದಿದ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟೇ ಸೇರ್ತಾ ಇರಲಿಲ್ಲ. ಇನ್ನೇನು ಮಿಲಿಟ್ರಿಗೆ ಸೇರ್ಕೊತಿದ್ರಾ? ಫೇಲಾಗಿ ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು.
ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.